ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ ಅವರನ್ನ 5 ಗ್ಯಾರಂಟಿ ಕೊಟ್ಟು ತಿಂಗಳಿಗೆ 5,000 ರೂಪಾಯಿ ಹಣವನ್ನು ಮನೆ ಬಾಗಿಲಿಗೆ ಕಳಿಸ್ತಾ ಇರ್ತಕ್ಕಂಥ ಯಾವನಾರೋ ಒಬ್ಬ ಈ ರಾಷ್ಟ್ರದ ರಾಜಕಾರಣದಲ್ಲಿ ಇದ್ದಾರೆ ಅಂದ್ರೆ ಅವರು ಸಿದ್ದರಾಮಯ್ಯ ಅಂತಕ್ಕಂಥದ್ದನ್ನು ಹೇಳ್ಬೇಕಾಗುತ್ತೆ. ಬಹಳ ಎಚ್ಚರಿಕೆಯಿಂದ ಈ ಮಾತನ್ನು ಹೇಳಬೇಕಾಗುತ್ತೆ. ಯಾರೇ ಕೊಟ್ಟರು 5 ಗ್ಯಾರಂಟಿಗಳನ್ನ ಕೊಟ್ಟು ಇವತ್ತು ಮನೆ ಬಾಗಿಲಿಗೆ 10,000, 5,000, 20,000 ದುಡ್ಡನ್ನ ಕಳಿಸುವಂತ ಪೋಸ್ಟ್ ಮ್ಯಾನ್ ಹಿಂದೆ ಮನಿ ಆರ್ಡರ್ ಬರ್ತತ್ತಲ್ಲ ಹಂಗ್ ಬರ್ತಾ ಐತೆ ಅಲ್ರಿ ನಿಮ್ ಮನೆ ಬಾಗಿಲಿಗೆ ದುಡ್ಡು. ಇದನ್ನ ಮಾಡ್ತಕ್ಕಂತ ಇಂಥ ಒಬ್ಬ ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ, ಸರ್ವ ಜನಾಂಗಗಳ ಶಾಂತಿಯ ತೋಟವನ್ನಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಇಂಥ ಸಿದ್ದರಾಮಣ್ಣನ ನೀನು ಮಗನೇ ಅಂತ ಹೇಳ್ತಿಲ್ಲ, ನಿನಗೆ ಉಳುಗಾಲ ಐತೇನ್ರಿ? ಇಂಥವ್ ನಿಮ್ ಪಕ್ಷದಲ್ಲಿದ್ದಾನಲ್ರಿ ಬಿಜೆಪಿ ಅವರೇ, ನಿಮ್ಮ ಇದು ಕುತ್ರ ಕೊಡಕ್ಕಾಗುತ್ತೇನ್ರಿ ಮುಂದೆ ನೀವು? ಇಂಥ ಸಿದ್ದರಾಮಣ್ಣನ ನೀನು ಹಂಗ ಅಂತೀಯ? ನೀನು ಮಾನ ಮರ್ಯಾದೆ ಇದೆಯಾ ನಿನಗೆ? ಏನಂತ ತಿಳ್ಕೊಂಡಿದ್ಯಾ? ಸಿದ್ದರಾಮಣ್ಣ ಪಂಚೆ ಬಿಚ್ಚಿಬಿಟ್ಟರು, ಹುಷಾರಾಗಿರು. ಪ್ಯಾಂಟ್ ಬಿಚ್ಚಿಬಿಡ್ತಾರೆ ಹೆಂಗಸರು ಎಲ್ಲ, ಬಸ್ ಫ್ರೀನಲ್ಲಿ ಹೋಗ್ತಾರಲ್ಲ ಎಲ್ಲರೂ ಸಿಕ್ಕು ನೀನು ಪ್ಯಾಂಟ್ ಹೊರ್ಕೊಂಡು ಹೋಗ್ಬಿಡ್ತಾರೆ. ಹುಷಾರಾಗಿರು, ಹುಷಾರಾಗಿ ಕಾಲ ಮಾಡೋದನ್ನು ಕಲ್ತು ಇದನ್ನ ಈ ರೀತಿ ಮಾನಗೆಟ್ಟ ಗೌರವಗೆಟ್ಟ ಕೆಲಸವನ್ನು ಮಾಡಬೇಡ ಅಂತಕ್ಕಂಥ ಮಾತನ್ನು ಸತ್ಯ ನಾನು ಈ ಸಂದರ್ಭದಲ್ಲಿ ಹೇಳಿ, ಯಾವುದೇ ಕಾರಣದಿಂದ ಸಿದ್ದರಾಮಯ್ಯನವರಂತ DK ಶಿವಕುಮಾರ್ ಅಂತವರ ನಾಯಕತ್ವದ ಅಡಿನಲ್ಲಿ ಈ ರಾಜ್ಯ ಬಹಳ ಸದೃಢವಾಗಿರುತ್ತೆ. ಜನತೆಗೋಸ್ಕರ, ಬಡವರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಮುಂದೆ ನಾವು ಹೇಳ್ತೇವೆ, ಬರ್ತೇವೆ, ನಿಮ್ಮ ಮನೆ ಬಾಗಿಲಿಗೆ ಬರ್ತೇವೆ, ನಿಮ್ಮ ಮನೆಯಲ್ಲಿ ನಾವು ಹೇಳ್ತೇವೆ. ಅದಕ್ಕೋಸ್ಕರ ನಾನು ಇವತ್ತಿನ ದಿವಸ ಇಂಥ ಒಂದು ಪ್ರತಿಭಟನೆಗೆ ಸಹಕರಿಸಿರ್ತಕ್ಕಂಥ ತಮ್ಮಗಳಿಗೆಲ್ಲ 22ನೇ ತಾರೀಕು ನಮ್ಮ ಪಕ್ಷದ ಕಾರ್ಯಕರ್ತರ ಸಭೆ ಇದೆ. ಆ ಸಭೆ ದಿವಸನೇ ನಾವೆಲ್ಲ ಮೆರವಣಿಗೆಯಲ್ಲಿ ಹೋಗಿ ಶ್ರೀರಾಮ ದೇವರಿಗೆ ಪೂಜೆಯನ್ನು ಮಾಡಿ, ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ಹೋಗಿ ಕಾರ್ಯಕರ್ತರ ಸಭೆಯನ್ನು ಮಾಡೋಣ. ಯಾರು ತಪ್ಪಿಸ್ಕೋಬೇಡಿ. ಎಲ್ಲ ಸೇವಾಲಾಲ್ ಭವನದಲ್ಲಿ, ಅರಸೀಕೆರೆ ಸೇವಾಲಾಲ್ ಭವನದಲ್ಲಿ 22ನೇ ತಾರೀಕು ಸೋಮವಾರ ದಿವಸ ಸಭೆ ಇದೆ. ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು ಬರಬೇಕು. ಶ್ರೀರಾಮ ದೇವರಿಗೆ ಪೂಜೆಯನ್ನು ಸಲ್ಲಿಸಬೇಕು. ಶ್ರೀರಾಮ ದೇವರಿಗೆ ಪೂಜೆಯನ್ನು ಸಲ್ಲಿಸಿದ ನಂತರ ಕಾರ್ಯಕರ್ತರ ಸಭೆಯನ್ನು ಮಾಡೋಣ ನಾವು ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಿ